ಹಲೋ ಸರ್. ಹಲೋ. ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದು ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡಲ್ಲಿ ಕಟ್ಕೊಳಕ್ ನಮ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಒಂದ್ ನಿಮಿಷನೂ ಬಿಚ್ಬಿಟ್ಟು ಅದು ಕೇಳಲ್ಲ, ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಕಾಲ್ ಮಾಡಿದ್ದು ಮಂಡೇ ಈವ್ನಿಂಗ್. ಇನ್ಸಿಡೆಂಟ್ ಫ್ಲೆಕ್ಸ್ ಬ್ಯಾನರ್ ರಿಮೂವ್ ಮಾಡಿದ್ದು ಮಂಡೇ ಮಾರ್ನಿಂಗ್. ಹಾ ಸರ್, ಅದೇ ಅವರಿಗೆ ಯಾರು ಏನು ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ ಸರ್. ಅವರಿಗೆ ಇನ್ಫಾರ್ಮೇಶನ್ ಹೆಂಗೆ ಅದು ಕನ್ವೆ ಆಯಿತು, ಏನಂತ ಕನ್ವೆ ಆಯಿತು ಅಂತ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಐ ಟ್ರೈ ಟು ಕನ್ವೆ ಟು ಸರ್ ಅದು ಯಾವುದೇ ಪೊಲಿಟಿಕಲಿ ಮೋಟಿವೋ ಅಥವಾ ಬೇರೆ ಏನು ಕೆಟ್ಟ ಇಂಟೆನ್ಷನ್ ಇಂದನೂ ಅಲ್ಲ. ಒಂದೇ ಒಂದು ಬ್ಯಾನರ್ನ ಮಾತ್ರ ಪ್ರಾಬ್ಲಮ್ ಆಗ್ತಿದ್ದರಿಂದ ಮಾತ್ರ ತೆಗೆದಿಟ್ಟಿದ್ದೀವಿ ಅಷ್ಟೇ. ಅದನ್ನು ನಾವು ನಿಮ್ಮ ಮುಖಂಡರುಗಳಿಗೂ ತಿಳಿಸಿದ್ವಿ ಅಂತಲೂ ನಾವು ಹೇಳಿದ್ವಿ ಸರ್ ಅವರಿಗೆ. ಪರ್ಮಿಷನ್ ಇತ್ತು ಮೇಡಮ್ ಬ್ಯಾನರ್ಗಳಿಗೆ ಏನಾದರೂ? ಸರ್ ಅದು ರಿಟರ್ನ್ ಪರ್ಮಿಷನ್ ಇರಲಿಲ್ಲ ಸರ್. ಅವ್ರು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಫಂಕ್ಷನ್ ಇದ್ದಿದ್ದು ಟ್ಯೂಸ್ಡೇ ಇದ್ದಿದ್ದರಿಂದ, ಟೈಮ್ ಕಮ್ಮಿ ಇದ್ದಿದ್ದರಿಂದ ಅಂತ ಬೇಗ ಪ್ರೊಸೆಸ್ ಮಾಡ್ಕೊಡಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ಸರ್ ಈವ್ನಿಂಗ್ ಇದೆ, ಯಾರು ಸ್ಟಾಫ್ಸ್ಗಳಿಲ್ಲ, ಆಗೋಗಿದೆ 5:30 ಆಗಿತ್ತು, ಸ್ಟಾಫ್ಸ್ಗಳಿಲ್ಲ ಸರ್, ಈಗ ಅದನ್ನು ಪ್ರೊಸೆಸ್ ಮಾಡಲಿಕ್ಕಾಗಲ್ಲ, ನಾನು ಮಂಡೇ ಮಾಡ್ಕೊಡ್ತೀನಿ, ಬಟ್ ನೀವು ಇದನ್ನು ಕಟ್ಟೋದಾದರೆ ಕಟ್ಕೊಳ್ಳಿ ಅಂತ ಹೇಳಿದ್ವಿ ಸರ್ ಅವರಿಗೆ. ನಾವು ಟೈಮ್ ಕಮ್ಮಿ ಇದ್ದಿದ್ದರಿಂದ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು. ಸೊ ಕಟ್ಕೊಳ್ಳಿ, ನಾನು ಮಂಡೇ ಅರ್ಲಿ ಮಾರ್ನಿಂಗ್ ಇದನ್ನು ಬಂದು ನಾವು ರಿಕ್ವೆಸ್ಟ್ನ ಎಟ್ ದ ಅರ್ಲಿಯೆಸ್ಟ್ ವಿ ವಿಲ್ ಗಿವ್ ಯು ದ ಪರ್ಮಿಷನ್ ಅಂತ ನಾವು, ರಿಟರ್ನ್ ಪರ್ಮಿಷನ್ ಅಂತ ನಾವು ಹೇಳಿದ್ವಿ ಸರ್. ನಿಮ್ಮ ಕಡೆ ತಪ್ಪಿದ್ರು ಸರ್ ನಾವು ವಿ ಹ್ಯಾವ್ ಡನ್ ವಾಟ್ ಇಸ್ ದೇರ್ ವಿತ್ ಇನ್ ದ ಲೀಗಲ್ ಪರ್ಮಿಟ್ಸ್. ಅದು ಪ್ರಾಬ್ಲಮ್ ಆಗ್ತಿದ್ದರಿಂದ ನಾವು ಅದನ್ನ ಒಂದನ್ನು ತೆರವುಗೊಳಿಸ್ಬಿಟ್ಟು ನಾವು ಅವ್ರಿಗೆ ಇನ್ಫಾರ್ಮ್ ಕೂಡ ಮಾಡಿದ್ವಿ ಸರ್. ಹಿಂಗೆ ತೆಗೆದಿಟ್ಟಿದ್ದೀವಿ, ಪಕ್ಕದಲ್ಲಿ ಕಟ್ಕೊಳ್ಳಿ ಅಂತ ನಾವು ಹೇಳಿದ್ವಿ ಸರ್. ಸೇಫ್ ಆಗಿರೋ ಜಾಗದಲ್ಲಿ, ತೊಂದರೆ ಆಗದೆ ಇರೋಂಥ ಜಾಗದಲ್ಲಿ ಕಟ್ಟಿ ನೀವು, ನಮ್ದೇನು ತೊಂದರೆ ಇಲ್ಲ. ಯಾರು ಅದಕ್ಕೆ ಅಬ್ಜೆಕ್ಟ್ ಮಾಡಿರಲಿಲ್ಲ ಸರ್. ಯಾರು ಅದಕ್ಕೆ ಏನು ಅಬ್ಜೆಕ್ಷನ್ ಇರಲಿಲ್ಲ. ದೇ ವರ್ ಫ್ರೀ ಟು ಟೈ ವೇರ್ ಎವರ್ ದೇ ವಾಂಟೆಡ್, ಲೈಕ್ ಇನ್ ಅ ಸೇಫ್ ಪೊಸಿಷನ್. ಕಟ್ಟೋದಕ್ಕೆ ಅವ್ರಿಗೆ ದೇ ಹ್ಯಾಡ್ ಆಲ್ ದ permission. I mean like जय बोलो भारत माता के जय, डॉक्टर बी.आर. अम्बेडकर के जय, जय बोलो भारत माता के जय, डॉक्टर बी.आर. अम्बेडकर के जय, पौर सेवा नौकरर संघಕ್ಕೆ जय, पौर नौकरर संघಕ್ಕೆ जय. ರಾಜೀವ್ಗೌಡನ ಗಡಿಪಾರು ಮಾಡಲೇಬೇಕು. ನೌಕರರ ವಿರುದ್ಧ ಮಾತಾಡ್ತಂತ ರಾಜೀವ್ಗೌಡನ ಬಂಧಿಸಲೇಬೇಕು. ಬಂಧಿಸಲೇಬೇಕು.